ನಟರಾಜಗೌಡ್ರೆ, ಸರ್ಕಾರವನ್ನು ಪ್ರಶ್ನಿಸುವುದಕ್ಕೆ ಅಂತಲೇ ವಿರೋಧ ಪಕ್ಷ ಇರೋದು, ಪ್ರಿನ್ಸಿಪಲ್ ಅಪೋಸಿಷನ್. ನೀವು ಫೈನ್, ಸರ್ಕಾರದ ನೀತಿ ನಿಲುವು ನಿರ್ಧಾರಗಳನ್ನು ಖಂಡಿಸುವುದು, ಜನಜಾಗೃತಿ ಮೂಡಿಸುವುದು ಎಲ್ಲವೂ ನಿಮ್ಮ ಕೆಲಸವೇ. ಸರಿ, ಹಂಗಂತ ದೇಶದಲ್ಲಿ ಅರಾಜಕತೆ ತರುವ ಪ್ರಯತ್ನ ಮಾಡಬಾರ್ದು. ಈಗ ಅರಾಜಕತೆ ತರ್ತಾ ಇರ್ತಕ್ಕಂಥದ್ದು ಯಾರು? ಕೇಂದ್ರ ಸರ್ಕಾರ. 22,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆಗೆ ಎನ್ರೋಲ್ ಮಾಡ್ಕೊಂಡಂಥವ್ರು. ಬರ್ದವ್ರು ಎಷ್ಟು ಜನ? 19,99,000 ಜನ. ಇನ್ನು 2,80,000 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದಿಲ್ಲ. ಯಾಕೆ ಬರ್ದಿಲ್ಲ? ಅವ್ರಿಗೆ ಮಾನಸಿಕವಾಗಿರೋ ತೊಂದರೆ ಏನು, ಖಿನ್ನತೆ ಏನು, ಅವ್ರ ಕುಟುಂಬದವ್ರಿಗಾಗಿರೋ ತೊಂದರೆ ಏನು? ಕೇಂದ್ರ ಸರ್ಕಾರ ಯಾರು ಕೇಳಿದೆಯಾ? ಫಸ್ಟ್ ಆದಾಗ ಎಷ್ಟು ಜನ ಎನ್ರೋಲ್ ಮಾಡ್ಕೊಂಡ್ರು? ಫಸ್ಟ್ ಎಕ್ಸಾಮ್ ಅವಾಗಲೂ 23 ಲಕ್ಷ ಜನ. 23. ಎಷ್ಟು ಜನ ಬರ್ದಿದ್ರು ಅವಾಗ? ಅವಾಗಲೂ ಅಷ್ಟೇ ಜನ ಬರ್ದಿದ್ರು. 23 ಬರ್ದಿದ್ರು. ಓಕೆ ಓಕೆ. ಫ್ಯೂ ಥೌಸಂಡ್ಸ್ ಅವಾಗಲೂ ಇದ್ದೇ, 1% ವ್ಯತ್ಯಾಸ ಇದ್ದೇ. ಓಕೆ. ಆಮೇಲೆ 21 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವರು ದೇಶಭಕ್ತರಲ್ವಾ ಬಿಜೆಪಿ ಪ್ರಕಾರ? ಈಗ ಎಕ್ಸಾಮ್ ಮಿಸ್ ಮಾಡ್ಕೊಂಡ್ರು ದೇಶಭಕ್ತರಲ್ವಾ? ಅವರ ಪೋಷಕರು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅದು ದೇಶಭಕ್ತರಲ್ವಾ? ದೇಶ ವಿರೋಧಿಗಳವರು. ಬಿಜೆಪಿಗರು ಯಾವ ರೀತಿ ರೈತ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಸುತ್ತಲೂ ಕಂದಕ ತೋಡಿ, ತಂತಿ ಬೇಲಿ ಹಾಕಿ, ಅಶ್ರುವಾಯು ಸಿಡಿಸಿ, ಲಾಠಿ ಚಾರ್ಜ್ ಮಾಡಿ, ಜಲಪಿರಂಗಿನ ಹೊಡೆದ್ರು, ವಿದ್ಯಾರ್ಥಿಗಳು ಹಂಗೆ ಮಾಡ್ತಾ ಇದ್ದಾರೆ. ಪ್ರಾಣಿಗಳ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅವ್ರನ್ನ. ವಿದ್ಯಾರ್ಥಿಗಳನ್ನು, ರೈತರನ್ನು ಹಂಗೆ ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ರು, ವಿದ್ಯಾರ್ಥಿಗಳನ್ನು ಅದೇ ರೀತಿಯಾಗಿ ಪ್ರಾಣಿ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಮನುಷ್ಯ ತರ ಟ್ರೀಟ್ ಮಾಡ್ತಾನೆ ಇಲ್ಲ. ಅವರ ಬೇಡಿಕೆ ಏನಿದೆ? ಆ 21 ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವ್ರ ಕುಟುಂಬಕ್ಕೆ ಕಾಂಪನ್ಸೇಷನ್ ಕೊಡಿ. ಅವ್ರಿಗೆ ಅವ್ರು ಸಮಾಧಾನ ಹೇಳಿ, ಸಾಂತ್ವನ ಹೇಳಿ. ಯಾರಾದ್ರೂ ಕೇಂದ್ರ ಸರ್ಕಾರದವ್ರು ಯಾರು ಮಾಡಿದಾರಾ? ಅವರ ಹೊಣೆಗಾರಿಕೆ ಇಲ್ವಾ? ಈ ಫೇಲ್ಯೂರಲ್ಲಿ 152 ಲೀಕ್ ಆಗಿದೆ ಕಳೆದ 10 ವರ್ಷಗಳಲ್ಲಿ ಪೇಪರ್ಗಳು ಇಡೀ ದೇಶದಲ್ಲಿ. ಎಷ್ಟಕ್ಕೆ ತನಿಖೆ ಮಾಡಿ ಎಷ್ಟು ಜನಕ್ಕೆ ಇವರು ಶಿಕ್ಷೆ ಕೊಡಿಸಿದ್ದಾರೆ? ಇದನ್ನು ಕೂಡ ಒಂದು ದಂಧೆ ತರ ಮಾಡಿಕೊಂಡು ಬಿಜೆಪಿ ಕೇಂದ್ರ ಸರ್ಕಾರ ಯುವಕರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದೆ. ಸೊ ಅದಕ್ಕಾಗಿ ಹೊಣೆಗಾರಿಕೆಯನ್ನು ಒತ್ತುಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇದು ಆ ವಿದ್ಯಾರ್ಥಿಗಳ ಆಕ್ರೋಶ, ವಿದ್ಯಾರ್ಥಿಗಳ ಬೇಡಿಕೆ. ಹಂಗಂತೇಳಿ ನೀವು ಲಾಠಿ ಚಾರ್ಜ್ ಮಾಡೋದು, ಅಶ್ರುವಾಯು ಸಿಡಿಸೋದು, ಜಲಪಿರಂಗಿ ಹೊಡೆದಿದ್ದಾರೆ ಮಕ್ಕಳ ಮೇಲೆ. ಏನು ಮಾಡಬಹುದಾಗಿತ್ತು? ಅವರು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕ್ತೀನಿ ಅಂತ ಬಂದಾಗ ಏನು ಮಾಡಬಹುದಾಗಿತ್ತು? ಅವರು ಇವತ್ತಿಂದ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ತಿಂಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ತಿಂಗಳಿಂದ ನೀವೇನು ಮಾಡಿದ್ರಿ? ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡವ್ರ ಕುಟುಂಬದವ್ರಿಗೆ ನೀವು ಮನೆ ಹೋಗಿ ಭೇಟಿ ಮಾಡಿದ್ರಿ ನೀವು ಕೇಂದ್ರ ಸರ್ಕಾರವಾಗಿ? ನಿಮ್ಮ ಹೊಣೆಗಾರಿಕೆ ಇದೆಯಲ್ಲ. ಅವ್ರ ಪತ್ರ ಬರ್ದಿಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾವಿರಾರು ಮಕ್ಕಳು ಖಿನ್ನತೆಗೊಳಗಾಗಿದ್ದಾರೆ, ಆಸ್ಪತ್ರೆ ಸೇರಿದ್ದಾರೆ. ಅವ್ರ ಪೋಷಕರು ಅಳ್ತಾ ಇದ್ದಾರೆ. ಮೆಡಿಕಲ್ ಕನ್ಸ್ಕೊಂಡಂಥವ್ರು ಸಾವಿರಾರು ಜನ, ಲಕ್ಷಾಂತರ ಮಕ್ಕಳು ಇವತ್ತು ಎಕ್ಸಾಮ್ ಬರ್ದಿಲ್ಲ. 1 ತಿಂಗಳು ವ್ಯತ್ಯಾಸ ಆಗಿ ಅವ್ರು ಎಕ್ಸಾಮ್ ಬರ್ದಿಲ್ಲ. ಇದಕ್ಕೆ ಹೊಣೆಗಾರಿಕೆ ನಿಮ್ದಲ್ವಾ? ಏನು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ನೀವು? ಏನು ಉತ್ತರ ಕೊಟ್ಟಿದ್ದೀರಿ ಅವ್ರ ಮಕ್ಕಳಿಗೆ? ಆ ಮಕ್ಕಳಿಗೆ ಭವಿಷ್ಯಕ್ಕೆ ಏನು ನೀವು ಕೆಲಸ ಮಾಡಿದ್ದೀರಿ, ಆಲ್ಟರ್ನೇಟಿವ್ ಮಾಡಿದ್ದೀರಿ? ಏನು ಮಾಡಿಲ್ಲ. ಹಾಗಾಗಿ ಆಕ್ರೋಶ ಅದನ್ನು ನೀವೇ ಮಾಡ್ಕೊಂಬರ್ತಾ ಇರೋದನ್ನ. ಅದನ್ನು ಹೇಗೆ ಜನಗಳಿಗೆ ಆಕ್ರೋಶ ಯಾವ ರೀತಿ ಬರ್ತಾ ಇದೆ ಅಂದರೆ, ನಿಮ್ಮ ಕಿವುಡುತನ ಇದೆಯಲ್ಲ ಅದು ಜನಗಳಿಗೆ ಆಕ್ರೋಶ ತರಿಸ್ತಾ ಇದೆ. ಅವರ ಕೂಗಿಗೆ ನೀವು ಆಲಿಸಿದ್ರೆ, ಕಿವಿ ಕೊಟ್ಟು ಆಲಿಸಿದ್ರೆ, ಅವ್ರಿಗೆ ಸಾಂತ್ವನ ಹೇಳಿದರೆ, ನೀವು ಅದಕ್ಕೆ ಪರಿಹಾರ ಕೊಟ್ಟರೆ, ನೀವು ಅವ್ರಿಗೆ ಇನ್ನು ಲೀಕ್ ಆಗಲ್ಲ, ಇವ್ರಿಗೆ ನಾವು ಶಿಕ್ಷೆ ಕೊಟ್ಟಿದ್ದೀವಿ, ಧರ್ಮೇಂದ್ರ ಪ್ರಧಾನರ ಸ್ಯಾಕ್ ಮಾಡಿದ್ದೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಬೇಕಾಗಿತ್ತು. ಮನ್ ಕಿ ಬಾತಲ್ಲೆಲ್ಲ ಹೇಳ್ತಾರಲ್ಲ, ಅವ್ರು ಸ್ಯಾಕ್ ಮಾಡಿ ಅವ್ರಿಗೆ ಹೇಳ್ಬೋದಾಗಿತ್ತು. ಯುವಕರಿಗೆ ನೀವು ಆಶ್ವಾಸನೆ ಕೊಡ್ಬೋದಾಗಿತ್ತು, ಇನ್ನು ಮುಂದಕ್ಕೆ ರಿಪೀಟ್ ಆಗಲ್ಲ. ಹೊಣೆಗಾರಿಕೆ, ನಾವು ಬಹಳ ಜವಾಬ್ದಾರಿಯುತ ಪ್ರೈಮ್ ಮಿನಿಸ್ಟರ್, ನಾನು ವಿಶ್ವವಿಖ್ಯಾತ, ನಾನು ವಿಶ್ವಗುರು 3ನೇ ಬಾರಿ ಬಂದಿದ್ದೀನಿ ಅಂತ ಹೊಣೆಗಾರಿಕೆ ತೋರಬೇಕಾಗಿತ್ತು. ಹೊಣೆಗಾರಿಕೆಯನ್ನು ತೋರಿಲ್ಲ. ಹೊಣೆಗೇಡಿಗಳಾಗಿದ್ದಾರೆ, ಕರ್ತವ್ಯ ಲೋಪ ಮಾಡಿದ್ದಾರೆ. ಹಾಗಾಗಿ ಆಕ್ರೋಶ ಬಂದಿದೆ. ಆ ಆಕ್ರೋಶಕ್ಕೆ ಉತ್ತರ ಕೊಡಬೇಕಾದಾರ ಅವರು. ಇವತ್ತು ಅವ್ರನ್ನ ಪ್ರಾಣಿಗಳ ಟ್ರೀಟ್ ಮಾಡಿದ್ರೆ ಮಜಾ ಅಲ್ಲ. ರಾಜಕೀಯ ಅಂದ್ರೆ ಎಷ್ಟು ಮಜಾ ಇರುತ್ತೆ ನೋಡಿ. ಹೌದು. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಈ ಸಿಟ್ಟು, ಈ ಆಕ್ರೋಶ ಜಸ್ಟಿಫೈಯಬಲ್ ಅನ್ನೋದಾದ್ರೆ, ಬಿಡದಿಯ ರೈತರ ಆಕ್ರೋಶವು ಜಸ್ಟಿಫೈಯಬಲ್ ರೀ. ಅವ್ರಿಗೆ ತಗೊಂಡು ಹೊಡೆದಿದ್ದು. ನಿಮಿಷ. ಬಿಡದಿಯಲ್ಲಿ ರೈತರು ಪೊರಕೆ ತಗೊಂಡ ತಕ್ಷಣ ಇದು JDSನ ಪ್ರಚೋದನೆಯಿಂದ ಆಗಿದ್ದು, ಇದರ ಹಿಂದೆ ರಾಜಕೀಯ ಇದೆ, ಅವರು ರೈತರೇ ಅಲ್ಲ. ರೈತರವರು ಸರ್ ಅಲ್ಲ, ಎಲ್ಲ ನಮ್ಮ ಪ್ಯಾನಲ್ನಲ್ಲಿ ಕೂತ್ಕೊಂಡು ಮಾತಾಡೋದನ್ನ ಹೇಳ್ತಾ ಇದ್ದೀನಿ. ಹಂಗೆ ಅಂದ್ರೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವುದರ ಆಧಾರದ ಮೇಲೆ ಏನೇನು ನಿಲುವುಗಳು ಅನ್ನೋದು ನಿರ್ಧಾರ. ಎರಡೇ ಸೆಂಟೆನ್ಸ್ ಅಜಿತ್ ಅವರೇ, 2 ಸೆಂಟೆನ್ಸ್. ಈಗ ಪ್ರಶಾಂತ್ 2 ಸೆಂಟೆನ್ಸ್. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, 89% ರೈತರ ಅನುಮತಿ ಇದ್ದಾಗಲೂ ಕೂಡ ಕೇವಲ 11% ರೈತರನ್ನು ಉಪಯೋಗಿಸಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿಲ್ಲ. ಪೊಲೀಸರು ಅವ್ರನ್ನ ತೆಗೆದುಕೊಂಡು ಜೈಲಿಗೆ ಇಲ್ಲ. ಅಲ್ಲೇ ಒದೆ ತಿಂದಂತ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕ್ತಾರೆ, ಅದು ಕೊಟ್ಟೆ ಕೊಡ್ತಾರೆ. ಆದ್ರೆ ಇಲ್ಲ ಆಗ್ತಾ ಇರ್ತಕ್ಕಂಥದ್ದೇನು,
ಅವ್ರನ್ನ ಬಲವಂತವಾಗಿ ಎತ್ತೋಗಿ ಸ್ಟೇಷನ್ಗಳು ತುಂಬ್ಕೋತಾ ಇದ್ದಾರೆ, ಬಲವಂತವಾಗಿ ಅವ್ರಿಗೆ ಹೊಡೆದು ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ, ಅವರ ಪ್ರಾಣಿಗಳ ತರ ಟ್ರೀಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ. ಈ ದೇಶದ ಭವಿಷ್ಯ ರೀ ವಿದ್ಯಾರ್ಥಿಗಳು, ಈ ದೇಶದ ಆಸ್ತಿ. ನೀವು ಅವ್ರ ಬಗ್ಗೆ ಇಷ್ಟೊಂದು ಸಂವೇದನಾಹೀನರಾಗಿ ಈ ರೀತಿ ಬಿಹೇವ್ ಮಾಡೋದು ಇಡೀ ದೇಶ ಖಂಡಿಸ್ತದ ಅವ್ರನ್ನ. ಪ್ರಧಾನಮಂತ್ರಿ 2011 ಹೇಳ್ತಾ ಇದ್ರು. 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟ ಏನು ಶುರು ಆಯ್ತಲ್ಲ, ಆಗ ರಾಹುಲ್ ಗಾಂಧಿ ಅವ್ರದ್ದು ಪಾರ್ಲಿಮೆಂಟ್ನ ಸ್ಪೀಚ್ ನೋಡಿ, ಅನೇಕ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಿದ್ರು ಅವ್ರ ಬಗ್ಗೆ ಅಂತ ನೋಡಿ, ಇದರಿಂದ RSS ಇದೆ. ಇದು ಎಲ್ಲ ಸರ್ಕಾರದ ಹಣೆ ಬರ ಇಷ್ಟೇ. ಇದು ಪ್ರತಿಭಟನೆಗಳನ್ನಾಗಿ ನೋಡುವ ಒಂದು ದೃಷ್ಟಿಕೋನ ಬಹುತೇಕ ಆ ಕುರ್ಚಿ ಮೇಲೆ ಕೂತ ಮೇಲೆ ಇರಲ್ವೋ ಯಾರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.